ಕರ್ನಾಟಕ ರಾಜ್ಯದ ಹೆಸರಾಂತ ರಾಜಕಾರಣಿ, ಉತ್ತರ ಕರ್ನಾಟಕದ ಒಬ್ಬ ಬಲಿಷ್ಠ ನಾಯಕ ರಮೇಶ ಜಾರಕಿಹೊಳಿ ಗುಡುಗಿದ ನೋಡಿದಿರಿ. ಜಾತ್ರಾ ಮಹೋತ್ಸವ ಲಕ್ಷಾಂತರ ಜನ ಬರ್ತೀರಿ. ಬಹಳ ಆಧ್ಯಾತ್ಮಿಕವಾಗಿ ಆ ದೇವಿಯ ಪ್ರೀತಿಯ ಪಾತ್ರಕ್ಕೆ ಪಾತ್ರರಾಗ್ತೀರಿ. ಆ ದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗುತ್ತಾವಂತೇಳಿ ಎಷ್ಟೋ ಮನಸ್ಸುಗಳನ್ನು ತೆಗೆದುಕೊಂಡು ಆ ದೇವಿ ಯಾತ್ರೆಗೆ ಬರ್ತೀರಿ. ನಮ್ಮ ಮಹಾತಾಯಿಗಳು, ಸಹೋದರಿಯರು, ತಂಗಿಯರು, ಅಲ್ಲಿ ಯಾವುದೇ ಕೆಮಿಕಲ್ ಭಂಡಾರಗಳನ್ನು ಹಾರಿಸಬಾರದು. ಹಾಗೇನಾದರೂ ಭಂಡಾರ ಕೆಮಿಕಲ್ ಹಾರಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕಿ ಒದ್ದು ಒಳಗೆ ಹಾಕಿಸ್ತೀನಿ ಅಂತಾರೆ ಗುಡುಗಿದ ರಮೇಶ ಜಾರಕಿಹೊಳಿ. ದೇವಿ ಮೇಲೆ ಭಕ್ತಿ ನೋಡ್ರಿ. ಎಲ್ಲ ಸಹೋದರರು ಇವತ್ತು ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಭರದಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯಾಕತ್ತಾವ. ದೇಶ ವಿದೇಶಗಳಿಂದ ಬರ್ತಾರ. ನಮ್ಮ ಗ್ರಾಮ ದೇವತೆ ಮಹಾಲಕ್ಷ್ಮಿ ತಾಯಿ, ಆ ತಾಯಿಯ ಮಡಿಲಿಗೆ ಕೈ ಮುಗಿದು ಬಂದಾಗ ಜ್ಞಾನಾರ್ಜನೆಯ ಬದುಕು ಪಾವನ ಆಗತೈತಿ ಅನ್ನುವ ಒಂದು ಮಹಾನ್ ನಂಬಿಕೆಯೊಂದಿಗೆ ಇದೇ ಗೋಕಾಕಕ್ಕೆ ಬರ್ತಾರ. ಕರ್ದಂಟ ನಾಡಿಗೆ ಹೋಗುವಾಗ ಕ್ವಿಂಟಲ್ ಗಂಟಲೆ ಕರ್ದಂಟು ಒಯ್ತಾರ. ಇದು ಗೋಕಾಕ ಕರದಂಟಿನ ನಾಡು. ಕರದಂಟಿನ ನಾಡಿನಲ್ಲಿ ಸಹೋದರರ ನಾಡು. ಅದೇ ಜಾರಕಿಹೊಳಿ ಸಾಮ್ರಾಜ್ಯ ಇಲ್ಲೇ ಐತಿ. ಆ ದೇವಿ ಈ ಸಾಮ್ರಾಜ್ಯದ ಆಶೀರ್ವಾದ ಅವರ ತಲೆ ಮೇಲೆ ಯಾವಾಗಲೂ ಇಟ್ಟಾಳ. ಆ ತಾಯಿಯ ಆಶೀರ್ವಾದದಿಂದ ಈ ಕುಟುಂಬ ರಾಜ್ಯಲ್ಲ, ದೇಶಲ್ಲ, ಜಗತ್ತ ನೋಡುವಂಗೆ ಮಾಡೈತಿ. ರಾಜಕಾರಣದಲ್ಲಿ, ಸಾಮಾಜಿಕದಲ್ಲಿ, ಚಟುವಟಿಕೆಯಲ್ಲಿ, ಬಡಬಗ್ಗರಿಗೆ ದಾನ ಧರ್ಮದಲ್ಲಿ ಆಶೀರ್ವಾದದ ಮುಖಾಂತರ ಅನೇಕ ಜನರಿಗೆ, ರೋಗಸ್ಥರಿಗೆ ಎಷ್ಟೊಂದು ಧನ ಸಹಾಯ ಮಾಡಿದವರು, ಶಿಕ್ಷಣಕ್ಕಾಗಿ ಹಣ ಕೊಟ್ಟವರು, ಲ್ಯಾಪ್ಟಾಪ್ಗಳನ್ನು ಕೊಟ್ಟವರು, ಅನೇಕ ರೀತಿಯ ವಿವಿಧ ಯೋಜನೆಗಳಲ್ಲಿ ಸರ್ಕಾರದಿಂದ ಒತ್ತಡ ತಂದು ಹಣವನ್ನು ತಂದು ಬಡಬಗ್ಗರಿಗೆ ಹಂಚಿದಂಥ ಧೀಮಂತ ಈ ಜಾರಕಿಹೊಳಿ ಕುಟುಂಬಕ್ಕೆ ಈ ಗ್ರಾಮ ದೇವತೆ ಯಾವಾಗಲೂ ಆಶೀರ್ವಾದದ ಮುಖಾಂತರ ಅವರಿಗೆ ರಕ್ಷಣೆ ಕೊಡಾಕತ್ತಾಳ. ಆದರೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು. ಜಾತ್ರೆಯಲ್ಲಿ ಯಾರಾದರೂ ತೊಂದರೆ ಮಾಡಿದರೆ ಈ ಪೊಲೀಸ್ ಇಲಾಖೆ ಮುಖಾಂತರ ಯಾವುದಾದರೂ ಕೆಮಿಕಲ್ ಭಂಡಾರ ಆಗಲಿ, ಎಷ್ಟೋ ಹೆಣ್ಮಕ್ಳು ಬರ್ತಿರ್ತಾರ, ಆ ಭಂಡಾರ ಹಾರಿಸಿ ಅವ್ರಿಗೆ ಏನಾದರೂ ತೊಂದರೆ ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಒಳಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತೆ ಅಂತೇಳಿ ವಿನಂತಿನೂ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಗುಡುಗಿದಾರು ಸಹಿತ. ಆದರೆ ನಾವು ಶಾಂತ ಚಿತ್ತರಾಗಿ ಈ ಶಾಸಕನ ಮಾತು ಕೇಳಿ, ಈ ಜಾರಕಿಹೊಳಿ ಸಾಮ್ರಾಜ್ಯದ ಸಹೋದರ ಮತ್ತು ಅವರ ಮಕ್ಕಳ ಮಾತನ್ನು ಕೇಳಿ ಸುಸಜ್ಜಿತವಾಗಿ ಒಳ್ಳೆಯ ತೆರನಾಗಿ ಗೋಕಾಕದ ಮಹಾಜಾತ್ರೆಯನ್ನು ಯಶಸ್ವಿಗೊಳಿಸಿ ದೇಶ ವಿದೇಶ ನೋಡುವಂಗೆ ಮಾಡುವ ಕರ್ತವ್ಯ ಸರ್ವ ಹಿಂದೂ ಮುಸ್ಲಿಂ ಬಾಂಧವರ ಕರ್ತವ್ಯ. ಹಂಗಲ್ರಿ? ಹಂಗಾದ್ರೆ ರಮೇಶ್ ಜಾರಕಿಹೊಳಿದು ವಿಡಿಯೋ ಹಾಕಾಕತ್ತಾನ ನೋಡ್ತೀರಿ. ಯೂಟ್ಯೂಬ್ದಾಗ ಬಟನ್ ಹಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಬಿಗ್ ಫಾಲೋ ಮಾಡ್ಕೊತ ಹೋಗ್ರಿ. ಕೋಟ್ಯಾಂತರ ಜನ ನೋಡಾಕತ್ತೀರಿ. ಅದೇ ನನಗೆ ಆಶೀರ್ವಾದ ಮತ್ತು ಶಕ್ತಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಈಗ ಕೆಲವೊಂದು ಸೂಚನೆ ಬಂತು. ಅದರ ಪ್ರಕಾರ ಗೋಕಾಕ ನಗರಸಭೆ ಬರುವಂತ ನಗರಸಭೆ ಇರ್ಬೋದು ಮತ್ತು ನಗರಸಭೆ ಸಂಬಂಧಪಟ್ಟ ನಮ್ಮ ಮೆಂಬರ್ಗಳು, ಸಂಬಂಧಿಕರು ಯಾರು ಅವೆಲ್ಲ ಜಾಗಗಳ ಬಹಳ ಕಮ್ಮಿ ಬಾಡಿಗೆಯಲ್ಲೇ ಬಂದವ್ರ ಪಾಪ ಅಂತ ನಕ್ಕೋದು ಹೋಗ್ಬೇಕು. ಈಗ ನಮ್ಮ ಗೋಕಾಕ ಜಾತ್ರೆಗೆ ಬಂದು ಈಗ ಬಾಡಿಗೆ ಯಾಕಂದ್ರೆ ಉದಾಹರಣೆ 90 ಫ್ಯಾಕ್ಟ್ರಿ ನಾವು ನೋಡ್ತೇವೆ, ಸಿಕ್ಕಾಪಟ್ಟೆ ಬಾಡಿಗೆ ಮಾಡ್ತಾರೆ. ಅದ್ರ ಬಗ್ಗೆ ನಮ್ದು ಹಿಂದೆ 5 ಎಕರೆ ಹಿಲ್ಕಂಡು 5 ಎಕರೆ ಮುನ್ಸಿಪಾಲ್ಟಿ ಇದೆ. ಅಲ್ಲಿನ ನಾಟಕ ಇರ್ಬೋದು ಮತ್ತು ಏನಾದ್ರು ಏನೇಂದ್ರೆ ನೀವು ನಗರಸಭೆ ನೀವು ಮಿನಿಮಮ್ ಬಾಡಿಗೆ ಅಂತ ಅನೌನ್ಸ್ ಮಾಡ್ಬಿಡಿ, ಎದುರು ಕೊಟ್ಬಿಡಿ. ಪಾಪ ಅವ್ರಿಗೆ ಒಳ್ಳೇದಾಕತಿ. ಮತ್ತು ಈಗ ಇನ್ನೊಂದು ಈ ಭಂಡಾರ ಮಾತಾಕ ಬಹಳ ಸ್ಟ್ರಿಕ್ಟ್ಲಿ ಕೆಮಿಕಲ್ ಮಿಕ್ಸ್ ಇದ್ರೆ ಅಂಗಡಿಯವ್ರ ಮೇಲೆ ಕೇಸ್ ಹಾಕೋಣ. ಕೆಮಿಕಲ್ ಮಾಡಿ ಅದ್ರ ಏನೋ ಬೋಗಸ್ ತಂದು ಎಲ್ಲರ ಹೊಟ್ಟ ಅಥವಾ ಕೆಮಿಕಲ್ ಹಾಕಿ ಭಂಡಾರ ತಂದ್ರೆ ನಾವು ಸೀರಿಯಸ್ಲಿ ನಾವು ಯಾರು ಮುಲಾಜಿಂದ ಯಾರ ನನ್ನ ಮನುಷ್ಯ ಇದ್ರು ನೇರವಾಗಿ ಜಪ್ತ್ ಮಾಡ್ತು ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕು. ನೀವು ಕ್ರಿಮಿನಲ್ ಮತ್ತು ಬಣ್ಣಾಟದಾಗ ಭಂಡಾರ ಆಡ್ತಾರೆ. ಬಹುಶಃ ಮಂತ್ರಿ ಮಾಡಿ ಆಡ್ತಾರೆ. ನಾವು ಹಳಿ ಪದ್ಧತಿ ನಾವು ತೇರು ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಭಂಡಾರ ಆಡಂಗಿಲ್ಲ. ಯಾಕೆ ಹೆಣ್ಮಕ್ಳು ಜಳಕ ಮಾಡಿ ಎಲ್ಲ ಪಾಪದ ಅವ್ರನ್ನ ಭಂಡಾರ ಹಾಕೋದು. ತೇರು ಮುಗಿತಂಕ ಭಂಡಾರ ಒಟ್ಟು ನಮ್ಮ ಜಾತ್ರೆ ಆಡ್ಬಾರ್ದು ಅಂತ ಕಂಪಲ್ಸರಿ ಮಾಡಿ. ಯಾಕೆ ಬೇರೆ ಊರ ಅಮ್ಮ ಪರೀಕ್ಷೆ ಮಾಡ್ತಾರೆ ಜಾತ್ರೆಗೆ. ಭಂಡಾರದಾಗ ನಮ್ಮ ಲೋಕಲ್ ಮಂದಿ ಅಂತ ಯಾರು ಭಂಡಾರ ಇಂಟ್ರೆಸ್ಟ್ ಬಂದ್ರೆ ಜಾಯ್ನ್ ಆಗ್ತಾರೆ. ನಿಜವಾದ ಜನ ಭಂಡಾರ ಹೆಸರು ಸುತ್ತೋಡನ್ನು ಬರೋದಿಲ್ಲ. ಅದಕ್ಕೆ ತೀರ ಬಂದ ಭಂಡಾರ ಕಂಪನಿ ಬಂದಾಗಬೇಕು. ಮತ್ತೊಂದ್ಸಲ ರಿಪೀಟ್ ಮಾಡೋದಿಲ್ಲ. ಕೆಮಿಕಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಸಹಿಸೋದು ನಾವು ಭಾಳ ಸೀರಿಯಸ್ ಆಕ್ಷನ್ ಮಾಡಾರ. ಅದು ಉಳಿದು ಇನ್ನೂ ಏನೇನು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾವಲ್ಲ ದಯವಿಟ್ಟು ಎಲ್ಲ ಸ್ಪೀಡ್ ಕೇಳೋ ಬರೀ 30 ದಿವಸಕ್ಕೆ ಉಳಿತೇನೆ. ಅದಕ್ಕೆ ಡಿಪಾರ್ಟ್ಮೆಂಟ್ದಲ್ಲಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ. ವಿಶೇಷ KV ಅವರು KV ಮಂದಿ ಯಾರು ಬಂದಿರಲಿ
ಎಸ್ಕಾಂ ಹೇಳಿಲ್ಲ. ಆಯ್ತು ಅವ್ರಿಗೆ ಎಸ್ಕಾಂದವ್ರಿಗೆ ಹೇಳ್ರಿ, ಮತ್ತೆ ಎಲ್ಲರೂ ಪಾಪ ಕೆಲಸ ಬಿಟ್ಟು ಕರೆಂಟ್ ಹಿಡಿದು ಅನಾಹುತ ಆಗ್ಬಿಡ್ದು, ಮತ್ತೆ ಜಾತ್ರೆಗೆ ಕಪ್ಪು ಚಿಕ್ಕಿ ಬರ್ಬಿಡ್ದು. ಕರೆಂಟ್ ಎಲ್ಲ ಕೆಲಸ ಅಲೌಟ್ ಮಾಡಿ ಯಾರು ಬಂದು ಮುಟ್ಟಿರು ಅವ್ರಿಗೆ ಅನಾಹುತ ಆದ್ರೆ ನಮ್ಮ ಜಾತ್ರೆಗೆ ಎಫೆಕ್ಟ್ ಆಗ್ತದೆ. ಅದೇ ಅದು ಹಾಕ್ಬಿಡುದು. ಮತ್ತೆ ಕಟ್ಟರುಗಳು, ಮುನ್ಸಿಪಾಲಿಟಿ ಕಟ್ಟರುಗಳೆಲ್ಲ ಡೇಂಜರ್ ಪೊಸಿಷನ್ದಾಗ ಮುಚ್ಚಬೇಕು. ಜನ ಸೇಫ್ಟಿ ಇರಬೇಕು, ಅಲ್ಲಿ ಬೋರ್ಡ್ ಹಾಕಬೇಕು, ಏನು ಅದೆಲ್ಲ ಮಾಡಬೇಕು. ವಿಶೇಷವಾಗಿ ಮಹಿಳಾ ಮತ್ತು ಜೆಂಟ್ಸ್ ಮೂತ್ರಿ ಮತ್ತು ಸಂಡಾಸದ ಬಗ್ಗೆ ಬೈಕ ಸೀರಿಯಸ್. ಯಾಕಂದ್ರೆ ಬಹಳ ಜನ ಬರ್ತಾರೆ, ಎಲ್ಲಿ ಬೇಕಾಗ ಊರಾಗ ಎಲ್ಲಿ ಬೇಕಾಗ ಹೊಲ. ಯಾಕಂದ್ರೆ ಮೊನ್ನೆ ಕುಂಭ ಬಂದ್ರೆ 60 ಕೋಟಿ ಮಂದಿ ಒಂದು ಕಡೆ ವಾಸ್ ಬಂದಿಲ್ಲ. ನಾವು ಹೋಗಿ ಬಂದು ಹಂಗ ಅದನ್ನ ನಾವು ನೋಡಿ ನಾಚ್ಬೇಕು. ನಾವು ಅಂತ ದೊಡ್ಡ ಪ್ರಮಾಣದ ಯುದ್ಧ ಪ್ರಸ ನೋಡುವ ಮಾಡೋದು. ಹಂಗ ಆ ಟೈಪ್ ಊರಾಗ ಸ್ಮೆಲ್ ಬರಬಾರ್ದು. ಮುನ್ಸಿಪಾಲಿಟಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಮನ್ ಆಗಿ ಒಂದು ಜಾಯಿಂಟ್ ಕಮಿಟಿ ಮಾಡಿ ಇಡೀ ಊರು ಸ್ವಚ್ಛ ಕಾಪಾಡು. ಬೇರೆ ಊರ ಬಂದ್ರೆ ನಕ್ಕೆ ಹೋಗ್ಬಾರ್ದು. ಭಾಳ ದೊಡ್ಡವ್ರು ಭಾಳ ಹೇಳ್ತಾರೆ ಎಂತ ಹೊಲಸುಗಳು ಅಂದ್ರೆ ನಾವು ಇಟ್ಟು ಮಾಡಿ ನೀರು ಹಾಕ್ತಾರೆ. ದಯವಿಟ್ಟು ಎಲ್ಲರೂ ಬರೀ ಮುನ್ಸಿಪಾಲಿಟಿ ಅಂತ ಕೆಲಸ ನಾವು ಸಾರ್ವಜನಿಕರು, ಮೆಂಬರು, ನಾವು ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಅದಕ್ಕೆಲ್ಲ ಮಾಡಬೇಕು. ಮತ್ತೆ ಈಗ ಉಳಿದಂತ ಕೆಲಸ ಇರಬೇಕು, ಏನೇ ಆಗ್ಬೋದು ಎಲ್ಲ ಕೈ ಜೋಡಿಸ್ರಿ. ಒಂದು ವ್ಯವಸ್ಥಿತವಾದ ಈ ಒಂದು ಜಾತ್ರೆ ಐತಿಹಾಸಿಕವಾಗಿ ಒಂದು ಹಿಸ್ಟ್ರಿ ಮಾಡುವಂತ ಎಲ್ಲ ಕೈ ಜೋಡಿಸಬೇಕು. ಬರೀ ನಾವು ರಮೇಶ್ ಜಾರಕಿಹೊಳಿ ಎರಡು ಕುಟುಂಬ ಮಾತ್ರ ಕೈ ಜೋಡಾಗಲ್ಲ, ಪ್ರತಿಯೊಬ್ಬರಿದ್ರೆ ಕೈ ಕೂಡಿಸಾಗ ಈ ಜಾತ್ರೆ ಅದು ಬಹಳ ದೊಡ್ಡ ಯಶಸ್ವಿ. ದಯವಿಟ್ಟು ಎಲ್ಲ ಕೂಡಿ ಸರ್ಕಾರ ಕೂಡಿ ಮತ್ತೆ ಏನೇ ನ್ಯೂನತೆಗಳಿದ್ರೆ ನಮ್ಮ ಬಗ್ಗೆ ತಗೊಂಡು ನಾವು ನೇರ ಹೇಳಿದ್ರೆ ನನಗೆ ಬಂದು ಹೇಳ್ಬೇಕಾದ್ರೆ ಬೇರೆ ಯಾರೇನು ಕಮಿಟಿ ಮಾಡೋಣ. ಆಮೇಲೆ ಜಾತ್ರೆ ಮುಗಿದಂತರ, ಯಾಕಂದ್ರೆ ಜಾತ್ರೆ ಮುಗಿದ ಜನರ ಮಾಡಿದ್ರು ಈ ಕಮಿಟಿ ಒಳಗೆ ನಿಷ್ಕ್ರಿಯ ಅಂತ ಮುಂದೆ ತೆಗೆದು ಹೊಸ ಮಂದಿ ಹಾಕುವಂತ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಬರೀ ಶೋ ಪೀಸ್ ಮಾಡೋದಲ್ಲ, ಅಂದ್ರೆ ಜಾತ್ರೆ ಕಮಿಟಿ ಶೋ ಪೀಸ್. ಅದಕ್ಕೆ ದಯವಿಟ್ಟು ಎಲ್ಲಾ ಜನ ಒಳ್ಳೆ ಕೆಲಸ ಮಾಡುವಂತ ಮಂದಿ ಬರೀ ಜಾತ್ರೆ ಕಮಿಟಿ ಜಾರಕಿಹೊಳಿ ರಮೇಶ್ ರಮೇಶ್ ಸತೀಶ್ ಆಗ್ಬೋದು, ಭಾಷಣ ಇಲ್ಲ. ಜಾತ್ರೆಗೆ ನಿಜವಾದ ಮುಂದಿನ 5 ಹಗಲು ದುಡಿದು ಒಂದು ಗೋಕಾಕ್ ಲಕ್ಷ್ಮೀ ದೇವಿ ಅಂತ ನಮ್ಮ ಇತಿಹಾಸ ಮಾಡುವಂತ ಈ ಸಂದರ್ಭ ಮಾಡುವಂತ ಕಮಿಟಿ ಮಾಡ್ಬೇಕಂತ ನನ್ನ ಆಶೆ ಇದೆ. ಅದಕ್ಕೆಲ್ಲ ಸರ್ಕಾರ ಕೊಟ್ಟು ಜನರ ಮೀಟಿಂಗ್ ಮಾಡಿ ನಾಯನ್ ಯಾವ ಜನರ ಮೀಟಿಂಗ್ ನಿರ್ಮಿತ ಮಾಡೋ ಒಳ್ಳೆ ಕಮಿಟಿ ಮಾಡಿ ಒಳ್ಳೆ ಕೆಲಸ ಮಾಡೋಣ. ಈ ಗುಡಿಯೊಂದು ಎಲ್ಲ ಇರ್ಬೋದು, ನಮ್ಮ ತಿರುಪತಿ ಗತೆ ಈ ಗುಡಿ ಬೆಳೆಯಬೇಕಂತ ಆಸೆ ಇದೆ. ನೀವೆಲ್ಲ ಸರ್ಕಾರ ಕೊಡುತ್ತೆ ಹೇಳಿ.